ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ಡ್ರೀಮ್ ಜರ್ನಿ ಬ್ಲಾಗ್. ಹೇಗಿದ್ದೀರಾ ನೀವೆಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋ ಏನುಂಟು, ಅರ್ಲಿ ಮಾರ್ನಿಂಗ್ ಇದು. ನಾವೊಂದು 5:30 6 o'clock ಎದ್ದಿದ್ವಿ. ಎದ್ದು 7 o'clock ಒಳಗೆ ಸಲೂನಿಗೆ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ, ಬಿಕಾಸ್ ಚಿಕ್ಕಮ್ಮ ಕೂಡ ಮನೆಗೆ ಹೋಗಬೇಕು, ಮತ್ತು ನನ್ನ ಕಝಿನಿಗೆ ಯಾರು ಬಂದಿದ್ದಾರಲ್ಲ ಶಾಂತಿ, ಅವರು ಕೂಡ ಬ್ಯಾಂಗ್ಳೂರಿಗೆ ಹೋಗಬೇಕು. ಸೊ ನಮಗೆ ಬೋಟ್ಯಾಕ್ಸ್ ಬೇಗ ಮುಗಿಸ್ಬೇಕಿತ್ತು. ಕಝಿನ್ ಕೂಡ ಬಂದದ್ದು ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ಇದು ಡೀಟೇಲ್ಸನ್ನೆಲ್ಲ ಚೆಕ್ ಮಾಡಲಿಕ್ಕೆ. ಈಗ ಮತ್ತೆ ನಮಗೆ ಕ್ಲೈಂಟ್ಸ್ ಕೂಡ ಆಗ್ತಾರೆ. ನಮ್ಮ ಪರ್ಸ್ನಲ್ ವರ್ಕ್ ಇಟ್ಕೊಂಡು, ಮತ್ತು ಸ್ಯಾಟರ್ಡೇ ಕೂಡ ಆಗಿತ್ತು, ಸ್ಯಾಟರ್ಡೇ ರಶ್ ಇರುತ್ತೆ ಅಂತ ಹೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ ಬೇಗ ಬರೋದು ಅಂತ ಹೇಳಿ. ಸೊ ಈಗ ಬೆಳಿಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇವರ ಹೇರ್ ಈ ಥರ ಇತ್ತು, ಬಿಫೋರ್ ಹೇರ್ ಇದೊಂದು ಟ್ರೀಟ್ಮೆಂಟ್ ಆಗಿರುತ್ತೆ. ಬೋಟ್ಯಾಕ್ಸ್ ಟ್ರೀಟ್ಮೆಂಟ್ ಏನುಂಟು, ಒಟ್ರಾಶ್ ಡ್ಯಾಮೇಜ್ ಆಗಿ ಸ್ಪ್ಲಿಟೆಡ್ ಆಗಿ ಇದ್ದ ಹೇರಿಗೆ ಒಳ್ಳೆ ಪ್ರೋಟೀನ್ ಟ್ರೀಟ್ಮೆಂಟ್ ಆಗಿರುತ್ತೆ. ನಿಮಗೆ ಸ್ಮೂತ್ನಿಂಗ್ ಆ ಥರದ ಕೆಮಿಕಲ್ ಪ್ರಾಡಕ್ಟ್ಸನ್ನು ಯೂಸ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಹೇಳಿದರೆ ಬೋಟ್ಯಾಕ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಈಗ ನಿಮಗೆ ಸದ್ಯಕ್ಕೆ ಬಂದಿರೋದು ನ್ಯಾನೋಪ್ಲಾಸ್ಟಿ ಅಂತ ಹೇಳಿ ಇನ್ನೊಂದು ಟ್ರೀಟ್ಮೆಂಟ್ ಬಂದಿದೆ. ಬಟ್ ಅದು ಬೆಸ್ಟಾ ಇದು ಬೆಸ್ಟಾ ಅಂತ ಹೇಳಿದರೆ ನಿಮಗೆ ಬೇರೆ ಬೇರೆ ಕೆಲಸ ಮಾಡುತ್ತೆ ಎರಡೂ ಕೂಡ. ಆದರೆ ಪ್ರೋಟೀನ್ ಆಗಿ ಹೆಲ್ದಿ ಆಗಿ ಬೇಕಂತ ಹೇಳಿದರೆ, ವರ್ಸ್ಟ್ ಹೇರ್ ಆಗಿ ಹೋಗಿದೆ ಅಂತ ಹೇಳಿದರೆ ಬೋಟ್ಯಾಕ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಕ್ರೀಮ್ ಅಪ್ಲಿಕೇಶನ್. ನನಗೆ ಕೂಡ ಇವತ್ತು ಸ್ಕೂಲಿಗೆ ಕೂಡ ಹೋಗ್ಲಿಕ್ಕುಂಟು. ಸೊ ಹೆಟ್ಟಿಕ್ಕಾಗಿ ಹೋಗಿತ್ತು. ನನಗೆ ಒಂದು ನಿಜ ಹೇಳ್ತೀನಿ, ನಮ್ಮಮ್ಮ ಬಂದಿರೋದ್ರಿಂದ ನನಗೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗಿದೆ. ಇಲ್ಲ ಅಂತ ಹೇಳಿದರೆ ಇಲ್ಲಿ ನೋಡ್ಕೊಳ್ಳೋದಾ ಅಲ್ಲಿ ನೋಡ್ಕೊಳ್ಳೋದಾ ಅಂತ ಹೇಳಿ ಗೊತ್ತಾಗ್ತಾ ಇರಲಿಲ್ಲ. ಇಲ್ಲಿ ನಾವು ಅವರಿಗೆ ಕ್ರೀಮ್ ಹಾಕಿ ಇಟ್ಟಿದ್ದೀವಿ, ಹಾಕಿ ಕೂಡ ಆಯಿತು, 45 minutes ಕೂಡ ಆಯಿತು. ಆ ಸೈಡಲ್ಲಿ ನಾವು ಕಝಿನಿಗೆ ಹೇರ್ ಕಲರಿಂಗ್ ಸ್ಟಾರ್ಟ್ ಮಾಡಿದ್ವಿ. ಅವರಿಗೆ ನಾವು ಪ್ಯಾರಡೈಸ್ನವ್ರದ್ದು ಹೇರ್ ಕಲರ್ ಟ್ರೈ ಮಾಡಿದ್ವಿ. ಹೈಲೈಟ್ಸ್ ಕಲರಲ್ಲಿ ಪ್ಯಾರಡೈಸ್ ಕೂಡ ಬೆಸ್ಟ್ ಉಂಟು. ಇಲ್ಲಿ ನಮಗೆ ಮನೆಯಿಂದ ಬ್ರೇಕ್ಫಾಸ್ಟ್ ಬಂದಿದೆ, ಬಿಕಾಸ್ ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿ ಬಂದಿರಲಿಲ್ಲ. ನಾವು ಈ ಥರ ಸೀಸರ್ಸ್ಗಳನ್ನೆಲ್ಲ ವಾಶ್ ಮಾಡಿ ಇಟ್ಟಿರ್ತೀವಿ, ಬಿಕಾಸ್ ಆಫ್ ಡ್ಯಾಂಡ್ರಫ್ ಅಥವಾ ನಮ್ಮ ಏನಾದರೂ ಪ್ರಾಬ್ಲಮೆಟಿಕ್ ಹೇರ್ ಈ ಥರ ಏನಾದರೂ ಇದ್ದರೆ ನಾವು ಅದನ್ನು ವಾಶ್ ಮಾಡಿ, ಮೀನ್ಸ್ ಸ್ಯಾನಿಟೈಸ್ ಮಾಡಿ ವಾಶ್ ಮಾಡಿ ಯೂಸ್ ಮಾಡೋದು. ಈಗ ನನಗೆ ಕರ್ಕೊಂಡು ಹೋಗಲಿಕ್ಕೆ ಹಸ್ಬೆಂಡ್ ಬಂದಿದ್ದಾರೆ, ಲೇಟಾಗಿದೆ ಸ್ಕೂಲಿಗೆ ಹೋಗಲಿಕ್ಕೆ. ಅವನಿಗೆ ಫ್ಯಾನ್ಸಿ ಡ್ರೆಸ್ ಇರೋದು ಇವತ್ತು. 10 o'clock ರೀಚಿಂಗ್ ಹೇಳಿದರು, ನಾವು ಇಲ್ಲಿಯೇ 10 o'clock ಆಗಿದ್ದೀವಿ. ಮಗನಿಗೆ ಅವರು ಹಸ್ಬೆಂಡ್ ರೆಡಿ ಮಾಡಿಯೇ ಕರ್ಕೊಂಡು ಬಂದಿದ್ದರು. ಅವನಿಗೆ ನಾವು ಸುಭಾಷ್ ಚಂದ್ರ ಬೋಸಿದು ಬಟ್ಟೆ ಹಾಕಿದ್ವಿ, ಕ್ಯೂಟ್ ಕಾಣಿಸ್ತಾ ಇದ್ದ. ಇನ್ನೊಂದು, ನಾವು ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ನನಗೆ ಕಂಟಿನ್ಯೂ ಯೂಟ್ಯೂಬ್ ಕೆಲಸ ಬ್ಯುಸಿ ಆಗಿರೋದ್ರಿಂದ ನಾನು ಅವನಿಗೆ ಒಂದು ಸಲ ಕೂಡ ಪ್ರಾಕ್ಟೀಸ್ ಮಾಡಿಸಿಲ್ಲ. ಮೊನ್ನೆ ಐಟಮ್ ತರಲಿಕ್ಕೂ ಕೂಡ ನಾವು ಮಂಗಳೂರಿಗೆ ಹೋದ್ವಿ, ನಾನು ಮಾಡಿಸಿಲ್ಲ. ಸೊ ನೀತಾ ಅವನಿಗೆ ಟ್ರೈನ್ ಮಾಡಿದ್ದು. ಸೊ ನಮಗೆ ಏನೂ ಕೂಡ ಗೊತ್ತಿಲ್ಲ, ಅದು ಕೂಡ ಟ್ರೈನಿಂಗ್ ಅವನಿಗೆ 5 to 10 minutes ನೀತಾ ಮಾಡಿಸಿದಾಳೆ ಅಷ್ಟೇ. ಈಗ ಅವನಲ್ಲಿ ಏನು ಮಾಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು, ಬಿಕಾಸ್ ನಾನು ಜಾಸ್ತಿ ಸ್ಟ್ರೆಸ್ ತೊಗೊಳ್ಳಿಕ್ಕೆ ಹೋಗಲ್ಲ ಆ ವಿಷಯದಲ್ಲಿ. ಎಲ್ಲನೂ ತಲೆಯಲ್ಲಿ ತುಂಬಿಸ್ಕೊಂಡಿದ್ರೆ ಅಥವಾ ಎಲ್ಲದರಲ್ಲೂ ಪ್ರೈಸ್ ಬರಬೇಕು ಅಂತ ಹೇಳಿದರೆ ಅದು ಆಗಿ ಬರೋದಲ್ಲ. ಬಟ್ ಇದು ಅವನಿಗೆ ಆ್ಯಕ್ಚುಲಿ ನಾವು ಲಾಸ್ಟ್ ಇಯರ್ ತಂದದ್ದು ಸುಭಾಷ್ ಚಂದ್ರ ಬೋಸ್ ಬಟ್ಟೆ. ಅದೇ ಟೈಮಲ್ಲಿ ನಾವು ಅವನಿಗೆ ಥೆರಪಿಗೆ ಹಾಕಲಿಕ್ಕೆ ಹೇಳಿದರು. ಆ ಟೈಮಲ್ಲಿ ಅವನು ಹಾಕಿಲ್ಲ ಅಂತೇಳಿ ನನಗೆ ತುಂಬ ಅಂದರೆ ತುಂಬ ಬೇಜಾರಾಗಿತ್ತು. ಅದನ್ನು ಹಾಗೇ ತೆಗೆದಿಟ್ಟಿದ್ದೆ ನಾನು. ಈಗ ನೋಡಿ ಎಷ್ಟು ಒಳ್ಳೆಯದಂತ ಹೇಳಿ ಅವನು ಮಾತಾಡ್ತಾನೆ ಕೂಡ, ಆ ಬಟ್ಟೆ ಕೂಡ ಅವನಿಗೆ ಆಗತ್ತೆ. ಸೊ ಅದೇ ಹೇಳ್ತಾರಲ್ಲ, ತಾಳ್ಮೆ ಮಾಡಬೇಕು, ಎಲ್ಲದಕ್ಕೂ ಕೂಡ ಫಲ ಉಂಟು ಅಂತ ಹೇಳಿ. ಅವನೀಗ ಇಷ್ಟು ಮಾತಾಡ್ತಾನೆ ಅಂತ ಹೇಳಿದರೆ ಹೇಳಲಿಕ್ಕೆ ಆಗಲ್ಲ. ಒಂದು ಕ್ವಶನಿಗೆ 100 ಆನ್ಸರ್ ಬೇಕು ಅವನಿಗೆ.
ಮತ್ತು ನಾವಿಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ಕಂಟಿನ್ಯೂ ಆಗ್ತಾನೆ ಉಂಟು ಮಕ್ಕಳಿದು. ನಮ್ಮ ಫ್ಯಾನ್ಸಿ ಡ್ರೆಸ್ ಪ್ರೈಮರಿದು ಫಸ್ಟ್ ಮಾಡಿದರು ಅವರು. ನಾನು ತುಂಬ ವೀಡಿಯೋಸನ್ನು ಮಾಡಿಲ್ಲ. ಇವರೆಲ್ಲ ಪ್ರೈಮರಿಯಿಂದ ಎಲ್ಲ ಸ್ಟೂಡೆಂಟ್ಸ್ಗಳು ಕೂಡ ಮಾಡಿರಲಿಲ್ಲ, ಸ್ವಲ್ಪ ಸ್ಟೂಡೆಂಟ್ಸ್ಗಳು ಮಾಡಿದರು. ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಳಿಗೆ ಚಿಕ್ಕದಲ್ಲ ಪಾಪ, ಮೇಲೆ ಹೋದ ನಂತರ ಅಳಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಬೇಜಾರಾಗ್ತದೆ, ಏನು ಮಾಡೋದು, ಪ್ಯಾರೆಂಟ್ಸ್ ಅಷ್ಟು ಚೆನ್ನಾಗಿ ರೆಡಿ ಮಾಡಿ ಅವರಲ್ಲಿ ಹೋಗಿ ಅತ್ತ ನಂತರ ಬೇಜಾರಾಗತ್ತೆ. ಇವನು ಮಾಡ್ತಾನೋ ಇಲ್ಲವ ಏನೂ ಗೊತ್ತಿಲ್ಲ ನನಗೆ, ಯಾಕಂದರೆ ಅವನು ಏನು ಮಾಡಲಿಕ್ಕಿದ್ದಾನೆ ಅಂತ ಹೇಳಿ ಕೂಡ ನನಗೆ ನಿಜ ಗೊತ್ತಿರಲಿಲ್ಲ. ಬಿಕಾಸ್ ನಾನು ನೈಟಲ್ಲಿ ಇರಲಿಲ್ಲ. ಮತ್ತು ಬೆಳಿಗ್ಗೆ ನನಗೆ ಬೊಟೆಕ್ಸ್ ಕೆಲಸಕ್ಕೆ ಅಲ್ಲಿ ಹೋಗಲಿಕ್ಕೆ ಆಯಿತು. ಮತ್ತು ನಾನು ಪ್ರಾಕ್ಟೀಸ್ ಕೂಡ ಅವನಿಗೆ ಮಾಡಿಸ್ಲಿಕ್ಕೆ ಟೈಮೇ ಸಿಕ್ಕಿಲ್ಲ. ಇಲ್ಲಿ ಅವನ ಹೆಸರೆಲ್ಲ ತಗೊಳ್ತಾ ಇದ್ದರು. ಅವನ ಬ್ಯಾಚ್ ನಂಬರ್ 3 ಸಿಕ್ಕಿತ್ತು, ಹಾಕಲಿಕ್ಕೆ ಹೇಳಿ ಅವರು ಕೊಟ್ಟಿದ್ದರು. ಸೊ ನೋಡೋಣ ಏನು ಮಾಡ್ತಾನೆ, ಅದು ಅವನಿಗೆ ಬಿಟ್ಟಿದ್ದು. ಸಾಂಗ್ ಎಲ್ಲನೂ ನೀತಾ ಚಾಯ್ಸ್ ಮಾಡಿದ್ದು. ಸಾಂಗ್ ಹಾಕಿ ಬಿಡ್ತೀವಿ, ಇಷ್ಟೇ ಹೇಳಿದ್ದಾಳೆ ಅಂತ ಹೇಳಿದರೆ ಮಾರ್ಚ್ ಫಾಸ್ಟ್ ಮಾಡಿ ಸಲ್ಯೂಟ್ ಮಾಡಲಿಕ್ಕೆ ಹೇಳ್ಕೊಟ್ಟಿದ್ದೀನಿ ಅಂತ ಹೇಳಿ. ಸೊ ನಾನು ಅದಕ್ಕೆ ಪ್ಲ್ಯಾನ್ ಮಾಡಿದೆ, ಸ್ವಲ್ಪ ಹಿಂದೆ ನಿಲ್ಲಿಸಿ ಬಿಡ್ತೀನಿ, ಮಾರ್ಚ್ ಫಾಸ್ಟ್ ಮಾಡ್ತಾ ಮಾಡ್ತಾ ಮುಂದೆ ಬಂದರೆ ಸರಿಯಾಗತ್ತೆ ಅಂತ ಹೇಳಿ. ಆದರೆ ಉಂಟಲ್ಲ ಪಾಪ, ಚೆನ್ನಾಗಿ ಮಾಡಿದಾಗ್ಬೋದು. ನೋಡಿ ನೀವು, ನಾನು ಶೇರ್ ಮಾಡ್ತೀನಿ. ಅವರಿಗೆ ಹೇಳಿದರೆ ಆಯಿತು ನಮಗೆ ಅವನನ್ನು ಎಲ್ಲಿ ನಿಲ್ಲಿಸಬೇಕಂತ ಹೇಳಿ. ಅವನಿಗೆ ಮಾತ್ರ ಸ್ವಲ್ಪ ಇರಿಟೇಷನ್ ಆಗ್ತಾ ಇತ್ತಂತೆ ಆಸ್ಪೆಕ್ಟ್. ಅವನ ಮನೆಯಲ್ಲೇ ಸ್ವಲ್ಪ ಇರಿಟೇಷನ್ ಅಂತ ಹೇಳ್ತಾ ಇದ್ದ, ಬಟ್ ನಾನು ಅದನ್ನು ಹಾಕಬಾರ್ದಿತ್ತು ಅಂತ ಹೇಳಿ ಮತ್ತೆ ಫೀಲ್ ಆಯ್ತು ನನಗೆ. ಯಾಕಂದರೆ ಅವನು ಅರ್ಧದಲ್ಲಿ ಆದ ನಂತರ ತುಂಬ ಕಣ್ಣನ್ನು ಉಜ್ಕೊಳ್ತಾ ಇದ್ದ. ಮೇ ಬಿ ಏನಾದರೂ ಪ್ರಾಬ್ಲಮೆಟಿಕ್ ಇರ್ಬೋದು. ಸಾಂಗ್ ಹಾಕಲಿಕ್ಕೆ ನನಗೆ ಆಗಲ್ಲ, ನಾನು ಸುಭಾಷ್ ಚಂದ್ರ ಬೋಸಿದೆ ಸಾಂಗ್ ಹಾಕಿದ್ದೆ. ಕ್ಯೂಟಾಗಿ ಮಾರ್ಚ್ ಫಾಸ್ಟ್ ಮಾಡಿಕೊಂಡು ಬಂದ. ಸಮಾಧಾನ ಆಯಿತು ನನಗೆ, ಏನೋ ಒಂದು ಮಾಡಿದ್ದಾನೆ ಅಲ್ಲ ಅಂತ ಹೇಳಿ. ಅದರ ನಂತರ ಈ ಹುಡುಗ ಒಂದು ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಮಾಡಿದಾಗ್ಬೋದಾ. ನನ್ನ ಮಗನ ಕ್ಲಾಸ್ ಸ್ಟೂಡೆಂಟೇ, ಮೀನ್ಸ್ ಬಾಯಿ. ಖುಷಿ ಏನಂತ ಹೇಳಿದರೆ, ಅವರ ತಂದೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ ಅಂತ ಹೇಳಿ. ತುಂಬ ಚೆನ್ನಾಗಿ ಮಾಡಿದ ಅಂತ ಹೇಳಿದರೆ ಹೇಳಿಕಾಗಲ್ಲ, ಅಷ್ಟು ಚೆನ್ನಾಗಿ. ಅದು ಸೈಂಟಿಫಿಕ್ಲಿ ಕೂಡ ಹೇಳ್ತಾರೆ, ಮದರ್ ಹೇಳಿಕೊಡೋದಕ್ಕಿಂತ ಫಾದರ್ ಏನಾದರೂ ವಸ್ತು ಹೇಳಿಕೊಟ್ರೆ ಅದು ಅವರಿಗೆ ಬೇಗಲೇ ಆ್ಯಕ್ಟಿವ್ ಆಗಿ ಗೊತ್ತಾಗುತ್ತೆ ಅಂತ ಹೇಳಿ. ಇದು ನನ್ನ ಮಗನ ಕೇಸಲ್ಲಿ ಕೂಡ ಆಗಿದೆ. ಹಸ್ಬೆಂಡ್ ಅದಕ್ಕೋಸ್ಕರ ಜಾಬ್ ಕ್ವಿಟ್ ಮಾಡಿದ್ದು. ಬಿಕಾಸ್ ಬಾಯ್ಸ್ ಮೀನ್ಸ್ ಹಸ್ಬೆಂಡ್ಸ್ ಅಂದರೆ ತಂದೆಯವರು ಹೇಳಿದರೆ ಅವರಿಗೆ ಸ್ವಲ್ಪ ಅದು ಲಾಜಿಕ್ಲಿ ಅಂತ ಬ್ರೇವ್ನೆಸ್ ಆ ಥರ ಫೀಲ್ ಆಗುತ್ತೆ. ಸೊ ಅದೊಂದು ನನಗೆ ತುಂಬ ಖುಷಿಯಾಯಿತು. ಈಗ ಎಲ್ಲ ಸ್ಟೂಡೆಂಟ್ಸ್ಗಳಿದು ಆಯಿತು. ನಾನು ಎಲ್ಲ ಸ್ಟೂಡೆಂಟ್ಸ್ಗಳಿದು ವಿಡಿಯೋ ಮಾಡಲಿಕ್ಕೆ ಹೋಗಿಲ್ಲ, ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ. ಬಟ್ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಮಾಡಿದರು. ಒಂದು ಸ್ವಲ್ಪ ಜನ ಹತ್ತಿದ್ರು, ಒಂದು ಸ್ವಲ್ಪ ಜನ ಹೋಗಿ ಸುಮ್ಮನೆ ಆದರು. ಬಟ್ ಪರವಾಗಿಲ್ಲ, ಸ್ಟೇಜ್ ಫಿಯರ್ ಹೋಗುತ್ತೆ ಅಲ್ಲ, ಅದರಿಂದ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಡ್ತೀನಿ. ಸೊ ನಾನು ಕೂಡ ಅದಕ್ಕೇ ಹಾಕಿದ್ದು, ಯಾವುದೇ ಪ್ರೈಸಿಗೆ ಅಥವಾ ಏನದಕ್ಕಂತಲ್ಲ, ಜಸ್ಟ್ ಒಂದು ಅವನಿಗೆ ಏನು ಹೇಳ್ತಾರೆ ಸ್ಟೇಜ್ ಫಿಯರ್ ಹೋಗಲಿ ಅಂತ ಹೇಳಿ ಹಾಕಿದ್ದು. ನಂತರ ಒಂದು ಫುಲ್ ಗ್ರೂಪ್ ಫೋಟೋ ತೆಗೆದ್ರು, ವೀಡಿಯೋಸ್ ಫೋಟೋಸ್ ಅಂತ ಹೇಳಿ ಎಲ್ಲ ಮಕ್ಕಳನ್ನು ನಿಂತು ಪೇರೆಂಟ್ಸಿಗೆ ನಿಲ್ಲಿಸಿ ತೆಗೆದ್ರು. ನೆಕ್ಸ್ಟ್ ನಾನು ನಮ್ಮ ಮಗನ ಗ್ರೂಪ್ ಫೋಟೋ ಆದ ತಕ್ಷಣ ರಪ್ಪ ಹೊರಟೆ. ಅಂದರೆ ಅವರು ಕೂಡ ಹೇಳಿದರು ಎವ್ರಿ ಕ್ಲಾಸಸ್ ಗ್ರೂಪ್ ಫೋಟೋ ಆದ ನಂತರ ಹೊರಡ್ಬೋದು ಅಂತ ಹೇಳಿ. ಸೊ ಭಾರಿ ಸ್ಪೀಡಲ್ಲಿ ಹೊರಟೆ, ಯಾಕಂತ ಹೇಳಿದರೆ ನನಗೆ ಲೇಟ್ ಆಗಿದೆ, ಹೋಗಿ ರೀಚ್ ಆಗಬೇಕು ಸಲಾನ್ಗೆ. ಆನ್ ದ ವೇಯಲ್ಲಿ ನಾನು ಅವನಿಗೆ ಐಸ್ ಕ್ರೀಮ್ ತೆಗಿಸಿಕೊಟ್ಟೆ. ಸೊ ಅವನಿಗೆ ಹೇಳಿದ್ದೆ ನಾನು ನಿನಗೆ ಚೆನ್ನಾಗಿ ಮಾಡಿದರೆ ತೆಗಿಸಿಕೊಡ್ತೀನಿ ಅಂತ ಹೇಳಿ. ನಾನು ಅಂದ್ಕೊಂಡೆ ಮರ್ತಿರ್ಬೋದು ಅಂತೇಳಿ ಸುಮ್ಮನೆ ಬಂದೆ. ಬಟ್ ಅವನು ಮರೆಯೋದ, ಅದು ಮಕ್ಕಳು ಕೂಡ ಅದು ಹೇಳಿದ ವಸ್ತು, ಅದು ಕೂಡ ಬೇಡಾದ ವಸ್ತು, ಅದು ಅಂತೂ ಮರೆಯೋದೇ ಇಲ್ಲ. ಸೊ ಈಗ ಜೋರಾಗಿದ್ದಾನೆ ಆಗ್ಬೋದಾ. ಮೊದಲೆಲ್ಲ ಕೋನ್ ಒಂದು 10 ರೂಪಾಯಿದೆಲ್ಲ ಬರುತ್ತೆ ಅಲ್ಲ, ಆ ಥರದ್ದು ನಾವು ತೆಗಿಸಿಕೊಟ್ಟು ಮಂಗ ಮಾಡ್ತಿದ್ವಿ, ಚಿಕ್ಕದು ಹೋದಷ್ಟು ಹೋಗಲಿ ಅಂತ ಹೇಳಿ. ಈಗ ಜೋರಿದ್ದಾನೆ, 1/2 kg ಹಿಡ್ಕೊಂಡು ಕೂತ್ಕೊಳ್ತಾನೆ. ಇದು ನನಗೆ ಆಗ್ಬೋದು, ಇದೇ ಬೇಕು ನನಗೆ ಅಂತ ಹೇಳಿ ಕೂತ್ಕೊಳ್ತಾನೆ. ಸೊ ಈಗ ಇದನ್ನು ಎತ್ಕೊಂಡು ಬಂದಿದ್ದಾನೆ. ನನಗೆ ಅವನ ಹತ್ರ ಫೈಟ್ ಮಾಡುವಷ್ಟು ಕೂಡ ಟೈಮ್ ಇರಲಿಲ್ಲ. ಸೊ ನಾವು ಬಂದು ನಮ್ಮ ಮನೆ ಹತ್ರನೇ ಅದು ತೊಗೊಂಡ್ವಿ. ಒಂದವೇ ಅವನಿಗೆ ತೆಗಿಸಿಕೊಟ್ಟಿರಲಿಲ್ಲ, ನಾನು ಅಂದ್ಕೊಂಡಿರಲಿಲ್ಲ ಅವನಿಗೆ ನೆನಪು ಇಲ್ಲ ಅಂದರೆ ನಾನು ತೆಗಿಸ್ಕೊಡಲ್ಲ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ವಿ. ಸೊ ಮನೆಗೆ ಬಂದು ಹಸ್ಬೆಂಡಿಗೆ ಹೇಳಿದೆ, ನನಗೆ ಏನು ಹೇಳ್ತಾರೆ ನಮ್ಮ ಅರಿಶಿಣ ಎಲೆ
ಅದು ತೆಗೆದು ಕೊಡಿ ಅಂತ ಹೇಳಿ. ಯಾಕಂತ ಹೇಳಿದರೆ ಚಿಕ್ಕಮ್ಮ ಏನಿದ್ದಾರೆ ಅವ್ರು ಅಲ್ಲಿಂದನೇ ಹೋಗ್ತಾರೆ. ಅಂದರೆ ನಾನೇ ಪ್ಲ್ಯಾನ್ ಕೊಟ್ಟೆ, ಅವ್ರು ಮತ್ತೆ ಮನೆಗೆ ಬಂದು ಮತ್ತೆ ಬ್ಯಾಗ್ ಎತ್ಕೊಂಡು ಹೋಗೋದಕ್ಕಿಂತ ನಾನೀಗ ಊಟ ತೊಗೊಂಡು ಹೋಗಲೇಬೇಕು, ಊಟದ ಟೈಮ್ ಆಗಿತ್ತು ಆಲ್ರೆಡಿ. ಸೊ ಅವರಿಗೆ ಅದನ್ನು ತೆಗಿತಾ ಇದ್ದೀವಿ ಎಲೆಯನ್ನು. ನಮ್ಮ ಈ ಸೈಡಲ್ಲಿ ಆ್ಯಕ್ಚುಲಿ ಆ ಥರ ಏನು ಫಾಲೋ ಮಾಡಲ್ಲ. ಅಂದರೆ ನಮ್ಮ ಸೈಡಲ್ಲಿ ಮೀನ್ಸ್ ಹೊನ್ನಾವರದ ಸೈಡಲ್ಲಿ, ಕಾರವಾರ ಸೈಡಲ್ಲಿ ಎಲ್ಲ ನಾವು ಆಗಸ್ಟ್ 15ಗೆ ಅರಿಶಿಣದ ಎಲೆಯಲ್ಲಿ ಏನು ಹೇಳ್ತಾರೆ ನನಗೆ ಗೊತ್ತಿಲ್ಲ ಕನ್ನಡದಲ್ಲಿ, ಸ್ವೀಟನ್ನು ಅದು ಮಾಡ್ತಾರಲ್ಲ ಡಿಶ್, ಅದನ್ನು ಮಾಡ್ತೀವಿ. ಆದರೆ ಈ ಸೈಡಲ್ಲಿ ಪರ್ಟಿಕ್ಯುಲರ್ ಡೇ ಅಂತ ಏನಿಲ್ಲ, ಸುಮ್ಮನೆ ಬೇಕಾದಾಗ ಮಾಡಿ ತಿಂತೀವಿ. ಇದು ನಾವು ಸ್ವಲ್ಪ ಪೇರ್ಲೆ ಹಣ್ಣು ಇತ್ತು, ಅದನ್ನು ತೆಗಿತಾ ಇದ್ವಿ. ಅವಳಿಗೆ ಪೇರ್ಲೆ ಹಣ್ಣು ಅಂದರೆ ತುಂಬ ಇಷ್ಟ. ಈಗ ನಾನು ಹೊರಟೆ, ಊಟ ಎಲ್ಲ ತಗೊಂಡು ಅವ್ರದ್ದು ಬ್ಯಾಗ್ ಎಲ್ಲ ಇತ್ತು, ಶಾಪಿಂಗ್ ಮಾಡಿದ್ವರಲ್ಲ, ನೂತನಿದು ಆಫರ್ ಇದು ಕೂಡ ಐಟಮ್ಸ್ ಇತ್ತು, ಅದನ್ನೆಲ್ಲ ಕಾರಲ್ಲಿ ಹಾಕ್ಕೊಂಡು ತೊಗೊಂಡು ಹೋಗ್ತಿದ್ದೀನಿ. ಮಗನಿಗೆ ಐಸ್ ಕ್ರೀಮ್ ಕೊಟ್ಟು ಬಂದಿದ್ದೀವಿ, ಅದಕ್ಕೆ ಅವನು ಬಂದಿಲ್ಲ ನನ್ನ ಜೊತೆಗೆ, ಇಲ್ಲಾಂದರೆ ಹೊರಟು ಬರ್ತಾನೆ ಬಿಡಿ. ಅವ್ರದ್ದು ಬೋಟ್ಯಾಕ್ಸಿದು ಕೆಲಸ ಮುಗ್ದಿದೆ ಆ್ಯಕ್ಚುಲಿ, ಬಿಕಾಸ್ ಆಲ್ಮೋಸ್ಟ್ ಮುಗಿತಿತ್ತು ನಾನು ಬರುವಾಗಲೇ. ಸ್ಟ್ರೈಟ್ನಿಂಗ್ ಸ್ಟಾರ್ಟ್ ಮಾಡಿದರು. ಅದೇ ಈಗ ನಾನು ಹೋಗಿ ಜಸ್ಟ್ ಒಂದು ಸಲ ಚೆಕ್ ಮಾಡಲಿಕ್ಕೆ ಅಷ್ಟೇ. ಈಗ ನನ್ನ ಸ್ಟಾಫ್ಸ್ಗಳು ಎಲ್ಲನೂ ಮಾಡ್ತಾರೆ, ನಾನು ಅದಕ್ಕೆ ಅಂತ ಹೇಳಿ ಅಲ್ಲಿ ಹೋಗಿ ಕೂರಬೇಕಂತ ಇಲ್ಲ. ಸೊ ಅದೊಂದು ನನಗೀಗ ಹೆಲ್ಪ್ಫುಲ್ ಆಗಿದೆ. ಒಳ್ಳೆ ರಿಸಲ್ಟ್ ಬಂದಿದೆ. ಅವ್ರದ್ದು ಹೇರ್ ಸ್ವಲ್ಪ ಡ್ರೈನೆಸ್ಸಿಗೆ ಕನ್ವರ್ಟ್ ಆಗಿತ್ತು, ಸೊ ಅದರಿಂದ ಸ್ವಲ್ಪ ಡ್ರೈನೆಸ್ ಉಂಟು. ಅದು ಅವರಿಗೆ ಸಿರಮ್ಸ್ ಡೈಲಿ ಯೂಸ್ ಮಾಡೋದ್ರಿಂದ ಅಥವಾ ಕಂಡೀಷ್ನರ್ಸ್ ಅಥವಾ ಮಾಸ್ಕನ್ನು ಯೂಸ್ ಮಾಡೋದ್ರಿಂದ ಅದು ಅವರಿಗೆ ಮತ್ತೆ ಕೂಡ ಡ್ರೈನೆಸ್ ಕಡಿಮೆ ಆಗುತ್ತೆ. ಅದನ್ನು ನಾವು ಅವರಿಗೆ ಪ್ರೊಸೆಸನ್ನು ಹೇಳ್ತೀವಿ, ಹೇಗೆ ಮಾಡಬೇಕು, ಏನು ಮಾಡಬೇಕು ಕತೆ ಅಂತ ಹೇಳಿ. ಇದನ್ನು ನಾವು ಶಾರ್ಟ್ಸಿಗೆ ಮತ್ತು ವ್ಲಾಗಿಗೆ ಅಂತ ಹೇಳಿ ವಿಡಿಯೋ ಮಾಡ್ತಾಯಿದ್ವಿ. ಈ ಥರದ ಟ್ರೀಟ್ಮೆಂಟ್ಸ್ಗಳಿದ್ದರೆ ಉಂಟಲ್ಲ, ಬೆಸ್ಟ್ ಸ್ಟ್ರೇಟ್ ಕಟ್ಸ್ಗಳೇ. ನನ್ನ ಒಪಿನಿಯನ್ ರೀಸನ್ ಅಂತ ಹೇಳಿದರೆ ಕಟ್ ಹೇರ್ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳಿ. ಮತ್ತು ಅವರು ನಾವೆಲ್ಲ ಊಟ ಮಾಡಿ ಅವರು ಮನೆಗೆ ಹೊರಟರು. ಅವ್ರು ಹೀಗೇ ರಶ್ ಈಗ ಕಟ್ಕೊಂಡಿದ್ದಾರೆ, ಬಿಕಾಸ್ ಅವರಿಗೆ ಲೇಟ್ ಆಗುತ್ತೆ ರೀಚ್ ಆಗುವಾಗ. ಅಂದರೆ ನಮಗೆ ಇಲ್ಲಿಂದ ಡೈರೆಕ್ಟ್ ಅಂತ ಹೇಳಿದರೆ ಮಡತ್ಯರಿಂದ ಗೌರ್ಮೆಂಟ್ ಬಸ್ ಮಾತ್ರ ಇರೋದು. ಅದು ಕೂಡ ಈ ಥರ ಘಟ್ಟಕ್ಕೆ ಹುಬ್ಬಳ್ಳಿ ಆ ಸೈಡೆಲ್ಲ ಹೋಗುವ ಬಸ್ಗಳು. ಅದು ವಾಶ್ರೂಮಿಗೆ, ಊಟಕ್ಕೆ ಅಂತ ಹೇಳಿ ನಿಲ್ಲಿಸುವಾಗ ಹೋಗಿ ಮುಟ್ಟುವಾಗ ರಾತ್ರಿ ಆಗುತ್ತೆ. ಈಗ ಹೊರಡ್ತಿದ್ದಾಳೆ. ಅದೇ ಮಳೆ ಬರ್ತಾ ಇತ್ತು, ಅದಕ್ಕೆ ವೇಟ್ ಮಾಡ್ತಾ ಇದ್ಲು. ಆಯಿತಾ, ನಗೆ ಆಡ್ತಾ ಇದ್ದಾಳೆ. ಯಾಕೆ ಅಂತ ಹೇಳಿದರೆ ಅವ್ರದ್ದು ಹೊಸ ಕೊಡೆ ಅಂತೆ, ಅದು ಓಪನ್ ಮಾಡಲಿಕ್ಕೆ ಬೇಡ ಅಂತೆ ಅವರಿಗೆ. ಸೊ ಇದು ಕಾಮನ್ ಪ್ರಾಬ್ಲಮ್ಮು, ಎಲ್ಲರಿಗೂ ಹಾಗೇನೆ ಅಲ್ಲ, ಹೊಸ ಕೊಡೆಯನ್ನು ಓಪನ್ ಮಾಡಲಿಕ್ಕೆ ಇಷ್ಟ ಇರೋದಿಲ್ಲ. ಅದೇ ನಾವು ಜೋರು ಮಾಡಿದ್ವಿ, ಇಷ್ಟು ಚಂದ ಮಾಡಿಕೊಂಡು ಕೊಡೆ ಓಪನ್ ಮಾಡಲಿಕ್ಕೆ ಟೆನ್ಷನ್ ಮಾಡ್ತೀಯಾ ಅಂತ ಹೇಳಿ. ಅದರ ನಂತರ ಅವರು ಹೋದರು. ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅವರಿಗೆ ಕೂಡ ಟೈಮ್ ಇಲ್ಲ, ನಮಗೆ ಕೂಡ ಟೈಮ್ ಇಲ್ಲ, ಒಂದು ಗಳಿಗೆ ಕೂರದೇನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಈಗ ಸ್ಟಾರ್ಟ್ ಮಾಡ್ಕೊಂಡ್ವಿ ನಾವು ಹೈಪರ್ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟು ಡ್ರ್ಯಾಂಡ್ರಫಿಗೋಸ್ಕರ. ಇದು ಕೂಡ ತುಂಬ ಒಳ್ಳೆಯದುಂಟು ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದವರಿಗೆ. ಸೊ ಇದನ್ನು ಕೂಡ ಅವರು ಹೊಸ ಪರ್ಚೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಅವರಿಗೆ ಇದನ್ನು ತೋರಿಸ್ತಾ ಇದ್ವಿ. ಅಂದರೆ ನಾರ್ಮಲಿ ಕಲಿತವರಿಗೆ ಕಲೀಲಿಕ್ಕೆ ಈಸಿ, ಬಿಕಾಸ್ ಏನಾಗ್ತದೆ ಅಂತ ಹೇಳಿದರೆ ನಾವು ನಾರ್ಮಲ್ ಸ್ಪಾ ಅಂತೂ ಕಲಿತಿರ್ತೀವಿ, ಅಡಿಷ್ನಲ್ ಅಂದರೆ ಮಷಿನ್ಸ್ ಮಾತ್ರ ಆಗಿರ್ತದೆ. ಅದರದ್ದು ಬೆನಿಫಿಟ್, ಅದರಲ್ಲಿ ಯಾವ ಗ್ಯಾಸ್ ರಿಲೀಸ್ ಆಗ್ತದೆ, ಆ ಥರದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದರೆ ರಪ್ಪ ಅವರಿಗೆ ಅರ್ಥ ಆಗ್ತದೆ ಅಲ್ಲ. ಸೊ ಈಗ ಅವರು ಮಾಡ್ತಾ ಇದ್ದಾರೆ. ಇವತ್ತು ನನ್ನ ಮೇಲೇ ಮಾಡ್ತಾ ಇದ್ದಾರೆ. ನಾನು ತುಂಬ ಸಮಯ ಆಯಿತು ಹೇರ್ ಸ್ಪಾ ಮಾಡದೆ. ಒಂದಾನೊಂದು ಕಾಲದಲ್ಲಿ ನಂದು ಕೂದಲು ಎಂದಂದರೆ ಸ್ವಲ್ಪನೂ ಒಳ್ಳೆಯದಿರಲಿಲ್ಲ. ಆ ಟೈಮಲ್ಲಿ ನಾನು ತಿಂಗಳಿಗೆ ಒಂದು ಸಲ ಸ್ಪಾ ಮಾಡ್ಕೊಳ್ತಾ ಇದ್ದೆ. ಈಗ ಅದೇ ಅಲ್ಲ, ಒಳ್ಳೆಯದಾಗಿದೆ ಅಲ್ಲ ಕೂದಲು, ಅದಕ್ಕೆ ಈಗ ಬೇಡ ಮಾಡಿಕೊಳ್ಳಿಕ್ಕೆ ಅಷ್ಟೇ. ಸೊ ಬಟ್ ಬೆಸ್ಟ್ ರಿಸಲ್ಟ್ ಉಂಟು, ಇದಕ್ಕೆ ಟ್ರೈ ಮಾಡ್ಬೋದು, ಒಳ್ಳೆ ಡ್ಯಾಂಡ್ರಫ್ ಹೋಗುತ್ತೆ.
ಅದೇ ಅವರಿಗೆ ಮಷಿನ್ಸ್ ಹಿಡಿಯೋದಾಗಲಿ ಮಷಿನ್ ಯೂಸ್ ಮಾಡೋದಾಗಲಿ ಯಾರಿಗೆ ಯೂಸ್ ಮಾಡಬಾರ್ದು ಯಾರಿಗೆ ಯೂಸ್ ಮಾಡಬೇಕು ಅಂತ ಹೇಳೋದನ್ನೆಲ್ಲ ಹೇಳ್ತಾ ಇರ್ತೀವಿ. ಇದಾದ ನಂತರ ನೋಡೋದು ಬೇರೆ ಯಾವುದೇನೆಲ್ಲ ಉಂಟು ಅಂತ ಹೇಳಿ, ಬಿಕಾಸ್ ಅವರಿಗೆ ಇವತ್ತು ನೈಟ್ 10:30ಗೆ ಬಸ್. ಸೊ ಅದ ತನಕ ನಾವು ಎಷ್ಟಾಗ್ತದೆ ಅಷ್ಟನ್ನು ರಿವೈಂಡ್ ಮಾಡ್ಕೊಳ್ಳೋದು ಅಥವಾ ಅವರಿಗೆ ಹೆಲ್ಪ್ ಆಗೋ ಹಾಗೆ ನೋಡ್ತಾ ಇದ್ದೀವಿ. ಈಗ ಇಲ್ಲಿ ಬಾಕ್ಸ್ ಫೋಲ್ಡಿಂಗ್ ನಡೀತಾ ಉಂಟು. ಮೊನ್ನೆ ನಾನು ತೋರಿಸಿದೆ ನಿಮಗೆ ಸೀರೆ ಕೂಡ ಬಾಕ್ಸ್ ಫೋಲ್ಡಿಂಗ್ ಅವ್ರು ಮೊದಲೇ ಮಾಡ್ತಾಯಿದ್ರು. ಅದೇ ಕೈ ತಪ್ಪಿದೆ ಅವರಿಗೆ 2 ಇಯರ್ಸಿಂದ. ಸೊ ಅದರಿಂದ ಅವರೀಗ ಫೋಲ್ಡಿಂಗ್ ಸ್ಟಾರ್ಟ್ ಮಾಡಿಕೊಂಡ್ರು. ಅದ ನಂತರ ಫೋಲ್ಡಿಂಗ್ ಆದ ನಂತರ ನಾವೀಗ ಮನೆಗೆ ಹೋಗೋದು ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ಲೇಟ್ ಆಯಿತು. ಸೊ ಈಗ ನೋಡಿ ಅವರು ಮಾಡ್ತಾರೆ ಆಲ್ರೆಡಿ. ಅದೇ ಅವರಿಗೆ ಸ್ವಲ್ಪ ಕೈ ತಪ್ಪಿದೆ ಅಷ್ಟೇ. ಈಗ ಚೆನ್ನಾಗಿ ಮಾಡಿದರು, ಫಿನಿಶಿಂಗ್ ಚೆಂದ ಬಂದಿದೆ. ನೋಡ್ಬೋದು ನೀವು, ಅವರು 2 ಸಾರಿಗಳನ್ನು ಮಾಡಿದರು, ಚೆನ್ನಾಗಿ ಮಾಡಿದರು. ನಾವು ಬಾಕ್ಸ್ ಫೋಲ್ಡಿಂಗ್ ಕೂಡ ಮಾಡ್ತೀವಿ. ಯಾರಿಗಾದರೂ ಬೇಕಾದರೆ ಅಂದರೆ ಇಂಟ್ರೆಸ್ಟ್ ಇದ್ದರೆ ನಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ನೋಡ್ಬೋದು ನೀವು, ಕತ್ತಲೆ ಆಗಿದೆ, ನನಗೆ ಸರಿ ನೆನಪಿಲ್ಲ 8:30 8 o'clock ಆಗಿ ಹೋಗಿದ್ದ ಅಂತ. ಸೊ ನಾವೀಗ ಹೊರಟಿದ್ದೀವಿ ಕ್ಲೋಸ್ ಮಾಡಿ. ನೂತನಲ್ಲಿ ಇನ್ನೂ ಕೂಡ ಜನ ಇದ್ದಾರೆ, ನೋಡ್ಬೋದು ನೀವು. ಈ ಸಲ ಒಳ್ಳೆ ನಡೀತಾ ಉಂಟು ಅವ್ರದ್ದು ಆಫರ್. ನಾವು ಮತ್ತೆ ಲಾಸ್ಟ್ ಮೊಮೆಂಟ್ ಪ್ಲ್ಯಾನ್ ಮಾಡಿದ್ವಿ, ನಾವು ಏನಾದರೂ ತಿನ್ನಲಿಕ್ಕೆ ಹೋಗೋದು ಅಂತ ಹೇಳಿ. ಮೊನ್ನೆ ರಿಷಲ್ಗೆ ಕರ್ಕೊಂಡು ಹೋಗಿರಲಿಲ್ಲ ಅಲ್ಲ. ಸೊ ಅದರ ಮೊದಲು ನಾನು ಮತ್ತು ಶಾಂತಿ ಇಬ್ಬರು ಕೂಡ ಒಂದು ಸ್ವೀಟ್ ಶಾಪಿಗೆ ಬಂದ್ವಿ. ಅವಳು ಒಂದು ಸ್ವಲ್ಪ ಸ್ವೀಟ್ ತೊಗೊಂಡು ಹೋಗಲಿಕ್ಕೆ ಅವರ ಮಗನಿಗೆ ಮಂಗಳೂರಿದೇನಾದರೂ ಸ್ಪೆಷಲ್ ಸಿಗ್ತದಾ ಅಂತ ಹೇಳಿ ನೋಡಲಿಕ್ಕೆ. ಈಗ ಸುಮ್ಮನೆ ಹೇಳೋದು, ಈಗ ಎಲ್ಲದು ಕೂಡ ಎಲ್ಲಿ ಹೋದರೂ ಕೂಡ ಸಿಗ್ತದೆ ಆಗಿದೆ, ಆ ಥರ ಆಗಿದೆ. ಮೊದಲು ನಾವು ಕೂಡ ಬಾಂಬೆಯಿಂದ ಹೋಗುವಾಗ ಅದು ಸಿಗೋದಿಲ್ಲ ಇದು ಸಿಗೋದಿಲ್ಲ ಅಂತ ಹೇಳಿ ಎಲ್ಲ ಎತ್ಕೊಂಡು ಹೋಗ್ತಿದ್ವಿ. ಈಗ ಫಾರಿನಲ್ಲಿ ಆದರೂ ಕೂಡ ನೋಡಿ ನಮ್ಮ ಇಂಡಿಯನ್ ಸ್ಟೋರ್ಸ್ಗಳು ಆ ಥರ ಎಲ್ಲ ಸ್ಟಾರ್ಟ್ ಆಗಿದೆ ಅಲ್ಲ. ಒಳ್ಳೆಯದು, ನಮಗೆ ಮನೆಯ ನೆನಪು ಬರೋದಿಲ್ಲ, ಸಿಗ್ತದೆ ಮನಸ್ಸಾದಾಗ ತಿನ್ನಲಿಕ್ಕೆ. ಸೊ ಈಗ ಬಂದ್ವಿ ನಾವು, ನಮಗೆ ಇದೊಂದು ಬಾರಿ ಇಷ್ಟ ಅಲ್ಫಾಮ್, ಅದೊಂದು ತೊಗೊಂಡ್ವಿ. ನಾವು ಬಂದದ್ದು ರಾಯಲ್ ಟ್ರೀಟಿಗೆ. ಅದರ ಜೊತೆಗೆ ನಾವು ಫ್ರೈಡ್ ರೈಸ್ ಮತ್ತು ನೂಡಲ್ಸನ್ನು ಒಂದು ಆರ್ಡರ್ ಮಾಡಿದ್ವಿ. ಗಟ್ಟಿ ತಿಂದು ಹೊರಡ್ವಿ, ಮನೆಯಲ್ಲಿ ಊಟವನ್ನೇ ಮಾಡಿಲ್ಲ. ಇದೇ ಆಗಿದೆ, ಡೈಲಿ ಮನೆಯಲ್ಲಿ ರಾತ್ರಿ ಊಟವೇ ಮಾಡೋದಿಲ್ಲ, ನಮ್ಮಮ್ಮ ಅಡಿಗೆ ಮಾಡಿ ಇಡ್ತಾರೆ ಪಾಪ. ಈಗ ಹೊರಟಿದ್ದೀವಿ ನಾವು. ಅಮ್ಮ ನಿಲ್ತಾರೆ, ನಾನು ಅಮ್ಮನಿಗೆ ಹೋಗಲಿಕ್ಕೆ ಕೊಟ್ಟಿಲ್ಲ, ಚಿಕ್ಕಮ್ಮ ತುಂಬ ಕರೀತಾ ಇದ್ರು ಬರಲಿಕ್ಕೆ, ನಾನೇ ಕಳಿಸಿಲ್ಲ. ಯಾಕಂತ ಹೇಳಿದರೆ ನನಗೆ ಅಮ್ಮನ ಹತ್ರ ಮಾತಾಡಲಿಕ್ಕೆ ಟೈಮೇ ಸಿಕ್ಕಿಲ್ಲ, ಮತ್ತು ಅವರಿಗೆ ಒಂದು ಶಾಪಿಂಗ್ ಕೂಡ ಮಾಡಿಸಿಲ್ಲ. ಸೊ ಅವರಿಗೆ ನಾನು ಹೇಳಿದೆ ಸಂಡೇ ನೀವು ನಿಲ್ಲಿ ಮತ್ತೆ ನೀವು ಹೋಗಿ ಅಂತ ಹೇಳಿ. ಯಾಕಂತ ಹೇಳಿದರೆ ಮಂಡೆಯಿಂದ ಇನ್ನೊಂದು ಸ್ಟೂಡೆಂಟ್ ಬರಲಿಕ್ಕಿದ್ರು, ಅವರನ್ನು ನಾನು ಟ್ಯೂಸ್ಡೇಗೆ ಹಾಕ್ಕೊಂಡೆ. ಯಾಕಂತ ಹೇಳಿದರೆ ಅಮ್ಮ ಅಷ್ಟು ದೂರದಿಂದ ಬಂದಿದ್ದಾರೆ, ಒಂದು ಗಳಿಗೆ ಟೈಮ್ ಕೊಟ್ಟಿಲ್ಲ ಅಂದರೆ ಹೇಗೆ. ಸೊ ನಾವು ಹೊರಟಿದ್ದೀವಿ ಈಗ ಗುರುವಾಯನಕೆರೆಗೆ, ಬಿಕಾಸ್ ನಮಗೆ ಇದ್ದದ್ದು ಬಸ್, ಅವರಿಗೆ ಇದ್ದದ್ದು ನಮಗೆ ಅಲ್ಲ, ಅವರಿಗೆ ಇದ್ದದ್ದು ಬಸ್ ಗುರುವಾಯನಕೆರೆಯಿಂದ. ಸೊ ಅವ್ರು ಲಾಸ್ಟ್ ಮೂಮೆಂಟ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದು ಹೋಗ್ಲಿಕ್ಕಿರಲಿಲ್ಲ, ಅವ್ರು ಸಂಡೇ ನೈಟ್ ಹೋಗ್ಲಿಕ್ಕಿದ್ರು. ಮತ್ತು ಅವರಿಗೆ ಒಂದು ಬುಕ್ಕಿಂಗ್ ಇತ್ತಂತೆ, ಅವರು ಮೇಕೋವರ್ ಕೂಡ ಚೆನ್ನಾಗಿ ಮಾಡ್ತಾರೆ. ಸೊ ಅವರಿಗೆ ಹೋಗಲಿಕ್ಕೆ ಆಯಿತು ಅರ್ಜೆಂಟಿಗೆ. ಇಲ್ಲ ಅಂತ ಹೇಳಿದರೆ ಅವರು ಬುಕ್ ಕೂಡ ಮಾಡಿರಲಿಲ್ಲ ಟಿಕೆಟ್. ನಾನು ಸ್ಕೂಲಿಂದ ವಾಪಸ್ ಬರುವಾಗ ಅವರು ಹೇಳೋದು ನಾನು ಬುಕ್ ಮಾಡಿದೆ, ಯಾಕಂತ ಹೇಳಿದರೆ ನನಗೆ ಕಾಲ್ ಬಂದಿದೆ ಅಂತ ಹೇಳಿ. ಸೊ ಅವ್ರು ಮತ್ತೆ ಲಾಸ್ಟ್ ಮೂಮೆಂಟ್ ಯಾವುದು ಬಸ್ ಸಿಕ್ಕಿದೆ ಅದರಲ್ಲಿ ಹೋಗಿದ್ದಾರೆ, ಅಂದರೆ ಮೀನ್ಸ್ ಬುಕ್ಕಿಂಗ್ ಯಾವುದು ಬಸ್ಸಲ್ಲಿ ಬುಕ್ಕಿಂಗ್ ಆಗಿದೆ ಅದರಲ್ಲಿ ಹೋಗಿದ್ದಾರೆ. ನಾನು ಕೆಳಗೆ ಇದ್ದಿಲ್ಲ, ರೀಸನ್ ಅಂದರೆ ನಾನು ಮನೆಯ ಬಟ್ಟೆಯಲ್ಲಿಯೇ ಬಂದಿದ್ದೆ ಸೀದಾ. ಹಸ್ಬೆಂಡ್ ಅವರಿಗೆ ಅಲ್ಲಿ ತನಕ ಡ್ರಾಪ್ ಮಾಡಲಿಕ್ಕೆ ಹೋದರು. ಅವ್ರದ್ದು ಚೀಲ 2 ಇತ್ತು, ಯಾಕಂತ ಹೇಳಿದರೆ ಅವರು ತುಂಬ ಅಂದರೆ ತುಂಬ ಬ್ಯೂಟಿ ಪ್ರಾಡಕ್ಟ್ಸನ್ನು ಆಲ್ಮೋಸ್ಟ್ ಇಲ್ಲಿಯೇ ಚಾಯ್ಸ್ ಮಾಡಿದರು. ಅದು ಹಾಗೇನೆ ಇಬ್ಬರಿದ್ದರೆ ಒಳ್ಳೆಯದಾಗತ್ತೆ ಚಾಯ್ಸ್ ಮಾಡಲಿಕ್ಕೆ. ಇಲ್ಲಿ ಯಾಕಂತ ಹೇಳಿದರೆ ಅವರಿಗೆ ಬೇರೆದು ಕಾಣಿಸ್ತದೆ, ನನಗೆ ಬೇರೆದು ಕಾಣಿಸ್ತದೆ, ಹಾಗೆ ಆಗಿ ಒಳ್ಳೆ ಪ್ರಾಡಕ್ಟ್ಸನ್ನು ಸಿಕ್ಕೇ ಬಿಡತ್ತೆ. ಸೊ ಅದಕ್ಕೋಸ್ಕರ ಅಲ್ಲಿ ವೇಟ್ ಮಾಡ್ತಾನೇ ಇದ್ದಾರೆ, ತುಂಬ ಹೊತ್ತು ವೇಟ್ ಮಾಡಿದ್ವಿ. ಬಿಕಾಸ್ ಬೆಳ್ತಂಗಡಿ ರೋಡ್ ಸೈಡಲ್ಲಿ ಎಲ್ಲ ಕಡೆ ಹಾಳಾಗಿದೆ ಅಂತೆ ರೋಡು. ಮತ್ತೆ ಅವರಿಗೆ ಬಸ್ಸಲ್ಲಿ ಹತ್ತಿಸಿ ನಾವು ಹೊರಟ್ವಿ ಮನೆಗೆ. ಸೊ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನಾನು. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಬಾಯ್.